ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಂತಹ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟ ಹರ್ಷ ಅವರು ಕೂಡ ಆ ಜಾಗಕ್ಕೆ ಅವತ್ತು ಬಂದಿದ್ದರ ಬಗ್ಗೆ ನಿಮಗೆಲ್ಲ ನೆನಪಿರಬಹುದು. ರೇವ್ ಪಾರ್ಟಿಯಲ್ಲಿದ್ದ ಹರ್ಷನ 4 ಸ್ನೇಹಿತರ ಬಗ್ಗೆ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಸ್ಪಾಟ್ಗೆ ಬಂದ ಎಸಿಪಿ ಭೇಟಿಗಾಗಿ ನಾನು ಬಂದಿದ್ದೆ ಅಂತ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ನಾನು ಪಾರ್ಟಿಯಲ್ಲೆಲ್ಲ ಇರಲಿಲ್ಲ, ಬಟ್ ಒಬ್ರು ಪೊಲೀಸ್ ಆಫೀಸರ್ನ ಮೀಟ್ ಮಾಡಬೇಕಾಗಿತ್ತು ಅನ್ನೋದು ಅವರ ಫಸ್ಟ್ ಡೇ ರಿಯಾಕ್ಷನ್ ಆಗಿತ್ತು. ಈ ಸಂದರ್ಭದಲ್ಲಿ ನಟ ಹರ್ಷನನ್ನ ಬೈದು ಪೊಲೀಸರು ಕಳುಹಿಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರ ಪ್ರಕಾರ ಪೊಲೀಸರನ್ನ ಮೀಟ್ ಮಾಡಕ್ ಬಂದಿದೆ ಅಂತ, ಬಟ್ ಯಾರನ್ನ ಮೀಟ್ ಮಾಡಕ್ ಬಂದ್ರು ಅವರೇ ಬೈದ್ ಕಳಿಸಿದ್ರು ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ಆಗ್ತಾ ಇರುವಂತಹ ವಿಚಾರ. ರೇವ್ ಪಾರ್ಟಿಯಲ್ಲಿ ಹರ್ಷನ 4 ಜನ ಸ್ನೇಹಿತರು ಇದ್ದಿದ್ರ ಬಗ್ಗೆ ಮಾಹಿತಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಜಾಗಕ್ಕೆ ನಟ ಹರ್ಷ ಅವರು ಬರ್ತಾರೆ. ಈ ಪಾರ್ಟಿಯಲ್ಲಿ ನೀವಿದ್ರಾ ಸರ್ ಅನ್ನೋ ಪ್ರಶ್ನೆಗೆ ನನಗೂ ಈ ಪಾರ್ಟಿಗೂ ಸಂಬಂಧ ಇಲ್ಲ, ನಾನೊಬ್ರು ಪೊಲೀಸ್ ಆಫೀಸರ್ನ ಮೀಟ್ ಮಾಡಬೇಕಾಗಿತ್ತು, ಅವರು ಈ ಜಾಗಕ್ಕೆ ಬರ್ತಾರೆ ಅಂತ ಕೇಳ್ಪಟ್ಟೆ, ಹೀಗಾಗಿ ಮೀಟ್ ಮಾಡಕ್ ಬಂದೆ ಹೊರತು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಫಸ್ಟ್ ಡೇನೇ ರಿಯಾಕ್ಷನ್ ಕೊಟ್ಟಿದ್ರು ಅವರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ನಟ ಹರ್ಷ ವರ್ಷನ್ ನೋಡಿದ್ರೆ ನಾನು ಪೊಲೀಸ್ ಆಫೀಸರ್ನ ಮೀಟ್ ಮಾಡಕ್ ಬಂದೆ ಅಂತ ಮೊದಲ ದಿನ ಹೇಳಿದ್ರು, ಬಟ್ ಈಗ ಗೊತ್ತಾಗ್ತಾರೋ ಮಾಹಿತಿ ಪ್ರಕಾರ ಅವ್ರು 4 ಜನ ಸ್ನೇಹಿತರಿದ್ರು, ಜೊತೆಗೆ ಪೊಲೀಸರು ಇವ್ರಿಗೂ ಬೈದ್ ಕಳಿಸಿದ್ರು ಅನ್ನೋದೆಲ್ಲ ಇದೆ. ಸೊ ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತವಾಗಿ ಮಮತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಟ ನಟಿಯರು ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿತ್ತು. ಅದರ ಜೊತೆಗೆ ಹೇಮಾ ಕೂಡ ನಿನ್ನೆ ಒಂದು ಡ್ರಾಮಾವನ್ನ ಮಾಡಿದ್ರಂಥದ್ದು ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗಿತ್ತು. ಅಂದ್ರೆ ನಗರ ಪೊಲೀಸ್ ಆಯುಕ್ತರ ಆಕಿ ಇದ್ದಿದ್ದಂತನ್ನ ಸ್ಪಷ್ಟವಾಗಿ ಒಪ್ಕೊಂಡಿದ್ರು. ಆದ್ರೆ ಈಗ ಮತ್ತೊಬ್ಬ ನಟಿ ಕೂಡ ಈಗ ಮಾಹಿತಿಯನ್ನ ಹೊರಹಾಕಿರುವಂಥದ್ದು. ಆಶಿರೈ ಅನ್ನೋರು ಕೂಡ ಏನು ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಶಿರೈ ಅವರು ಹೇಳುವಂಥದ್ದು, ನಾನು ಬರ್ತ್ಡೇ ಪಾರ್ಟಿ ಇತ್ತು, ಬರ್ತ್ಡೇ ಪಾರ್ಟಿ ಅಂತ ಹೇಳಿ ನಾನು ಬರ್ತ್ಡೇ ಪಾರ್ಟಿ ಆ ಪಾರ್ಟಿಗೆ ಹೋಗಿದೆ, ಅಲ್ಲಿ ರೇವ್ ಪಾರ್ಟಿ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಗಳಿರಲಿಲ್ಲ, ಮತ್ತು ಡ್ರಗ್ಸ್ನ ಪಾರ್ಟಿ ಬಗ್ಗೆನೂ ಕೂಡ ನನಗೆ ಯಾವುದೇ ರೀತಿಯ ಮಾಹಿತಿಗಳು ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಘಟನೆ ನಡೆದಿರುವಂಥದ್ದು, ಅಂದ್ರೆ ರೇವ್ ಪಾರ್ಟಿ ಆಯಿತು, ರೇವ್ ಪಾರ್ಟಿ ಆಗಿ ಅಲ್ಲಿ ಪೊಲೀಸರು ಆ ಬ್ಲಡ್ ಸ್ಯಾಂಪಲ್ಗಳನ್ನ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅಂದ್ರೆ 101 ಜನರು ಇದ್ರು ಆ ರೇವ್ ಪಾರ್ಟಿ ಒಳಗಡೆ. ಅವರ ಜೊತೆಯಲ್ಲಿ ಇದ್ದಂಥವ್ರನ್ನ ಎಲ್ಲರನ್ನೂ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ರು, ಜೊತೆಗೆ ಅವರ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ನಟ ಒಬ್ಬ ಹರ್ಷ ಅಂತ ಹೇಳಿ ಈಗಾಗಲೇ ಪ್ರಸಿದ್ಧಿಯಾಗಿರುವಂತಹ ವ್ಯಕ್ತಿ, ಆತ ಎಸಿಪಿ ಅವರ ಭೇಟಿಗೋಸ್ಕರ ಬಂದಿದ್ದೀನಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟು ಒಳಗಡೆ ಹೋಗ್ತಾನೆ. ಆ ಸಂದರ್ಭದಲ್ಲಿ 4 ಜನ, ಆತನಿಗೆ ಗೊತ್ತಿದ್ದಂತ 4 ಜನ ಏನಿದ್ರು, 4 ಜನರನ್ನ ಬಿಡಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಬೈದು ಕಳಿಸಿರುವಂತದ್ದು. ಅಂದ್ರೆ ಈ ರೀತಿಯಲ್ಲಿ 4 ಜನರನ್ನ ಬಿಡಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ, ಮತ್ತು ಎಸಿಪಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಏನು ಈ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಹಿರಿಯ ಅಧಿಕಾರಿಗಳು ಆತನಿಗೆ ಬೈದು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ರೇವ್ ಪಾರ್ಟಿಯ ವಿಚಾರಗಳು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಮಜಲಗಳನ್ನ ಪಡ್ಕೊಳ್ತಾ ಇದೆ. ಜೊತೆಗೆ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಈಗ ದಿನದಿಂದ ದಿನಕ್ಕೆ ಬಹಿರಂಗ ಆಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.